ಗೈಸ್, ಇದೇ ರೀತಿ ನಿಮ್ಮನೇಲಿ ಸಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ತಂದಿದ್ದೀನಿ, ಅದುವೇ ಇಂಡಕ್ಷನ್ ಸ್ಟವ್. ಇದನ್ನು ಕರೆಂಟ್ ಬಿಲ್ ಬರದಾಗೆ ಫ್ರೀಯಾಗಿ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ನಿಮ್ಗೆ ಗೊತ್ತಾ? ವಿಡಿಯೋನ ಕೊನೆ ತನಕ ನೋಡಿ, ನಾನು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಗೈಸ್, ಈಗಂತೂ ನಿಮ್ಗೆ ಎಲ್ಲರೂ ಗೊತ್ತೇ ಇರುತ್ತೆ, ಗ್ಯಾಸ್ ಸಿಗೋದೇ ತುಂಬ ಕಷ್ಟ, ತುಂಬ ಪ್ರಾಬ್ಲಮ್ ಆಗ್ತಿದೆ. ಗೈಸ್, ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ಇದರೊಳಗಡೆ ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಸಹ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ. ಅದಕ್ಕೂ ಮುಂಚೆ ಗೈಸ್, ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದರೆ, ನಮ್ಮ ಎರಡು ಚಾನಲಲ್ಲಿ ಸಹ ಇದು ವಿಡಿಯೋ ಬರ್ತಿದೆ, 58 ಟೆಕ್ ಕನ್ನಡ ಮತ್ತು ವಿಗು 58. ಈ ಎರಡು ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಆದಷ್ಟು ಇದನ್ನು ಶೇರ್ ಮಾಡಿ ಆಯಿತಾ? ಇದನ್ನು ಫ್ರೀಯಾಗಿ ಸಹ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಅವರಿಗೆ ಸಹ ಗೊತ್ತಾಗಲಿ. ಎಲ್ರಿಗೂ ಶೇರ್ ಮಾಡಿ ಮತ್ತು ಎಲ್ಲರೂ ಲೈಕ್ ಮಾಡಿ. ಹಾಗಾದರೆ ಗೈಸ್, ಸ್ಟಾರ್ಟ್ ಮಾಡೋಣಲ್ವಾ? ಓಕೆ ಗೈಸ್, ನಾನೀಗ ಆನ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾವು ಇಂಡಕ್ಷನ್ ಸ್ಟವ್ ಪರ್ಚೇಸ್ ಮಾಡಿ ತುಂಬ ವರ್ಷ ಆಗಿದೆ, 1-2 ವರ್ಷ ಆಗಿರ್ಬೋದು ಇನ್ನು. ಗೈಸ್, ಈ ರೀತಿ ಇದೆ, ಓಕೆನಾ? ಈಗೆಲ್ಲ ಈ ರೀತಿಯೇ ಬರುತ್ತೆ. ಓಕೆ ಗೈಸ್, ನಾನೀಗ ಆನ್ ಮಾಡ್ತಿದ್ದೀನಿ. ಇಲ್ಲಿ ನಾವು ಸ್ಟೀಲಿದು ಪಾತ್ರೆ ಇಡಬೇಕು, ಓಕೆನಾ? ಈ ಒಂದು ಜಾಗ ನಿಮಗೆ ಕಾಣಲಿಕ್ಕೆ ಸಿಗುತ್ತಲ್ಲ. ನಾವೀಗ ಆನ್ ಮಾಡಿ ಇದರ ಮೇಲೆ ಕೈ ಇಟ್ಟರು ಯಾವುದೇ ರೀತಿ ಬಿಸಿ ಆಗಲ್ಲ, ಯಾಕೆಂದರೆ ಇದರ ಒಳಗಡೆ ಮ್ಯಾಗ್ನೆಟಿಂಗ್ ಕಾಯಿಲ್ ಯೂಸ್ ಮಾಡಿದ್ದಾರೆ ಗೈಸ್. ಇದೊಂಥರ ಅಯಸ್ಕಾಂತದ ರೀತಿ, ಓಕೆನಾ? ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿದ್ದು ಗೈಸ್. ಏನಂದರೆ ಇದರೊಳಗಡೆ ಮ್ಯಾಗ್ನೆಟಿಂಗ್ ಕಾಯಿಲ್ ಇದೆ. ನಾವು ಈ ರೌಂಡ್ ಶೇಪ್ ಇದೆ ಉಂಟಲ್ವಾ, ಅಲ್ಲಿ ನಾವು ಸ್ಟೀಲ್ ಪಾತ್ರೆ ಇಟ್ಟಾಗ ಅದು ರಿಯಾಕ್ಷನ್ ಆಗೋದು, ಓಕೆನಾ? ನಾನೀಗ ಆನ್ ಮಾಡಲಿಲ್ಲ, ನಿಮಗೆ ತೋರಿಸ್ತೀನಿ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ, ಓಕೆನಾ? ನಾವೀಗ ಲೋಟ ಇಟ್ಟಿದ್ವಿ ಗೈಸ್. ಇನ್ನೊಂದು ನಾನು ಎಲ್ಲೇಬೇಕು ಏನಂದರೆ, ಇದು ನಾವು ಮುಟ್ಟಿದ ತಕ್ಷಣ, ಪಾತ್ರೆ ಮುಟ್ಟಿದ ತಕ್ಷಣ ಯಾವುದೇ ರೀತಿ ಶಾಕ್ ಹೊಡೆಯೋಲ್ಲ, ಯಾಕೆಂದರೆ ಇದು ಮ್ಯಾಗ್ನೆಟಿಂದ ಕೆಲಸ ಮಾಡೋದಲ್ವಾ. ಇದೊಂದು ರಿಯಾಕ್ಷನ್ ಆಗಿ ನಿಮಗೆ ಬಿಸಿ ಆಗುತ್ತೆ, ಓಕೆನಾ? ನಾನೀಗ ತೋರಿಸ್ಕೊಡ್ತೀನಿ ಗೈಸ್. ಇಲ್ಲೊಂದು ಪ್ಲಸ್ ಮತ್ತು ಮೈನಸ್ ಬಟನ್ ಉಂಟಲ್ವಾ, ನಾವು ಇಲ್ಲಿ ಮೈನಸ್ ಬಟನ್ ಕ್ಲಿಕ್ ಮಾಡಿದರೆ ವ್ಯಾಟ್ ಕಮ್ಮಿ ಆಗುತ್ತೆ, ಓಕೆನಾ? ಈಗ ನಾನು ಹೆಚ್ಚು ಮಾಡಬೇಕಂದ್ರೆ ಈಗ ಇಲ್ಲಿ ಪ್ಲಸ್ ಬಟನ್ ಒತ್ತಿದ್ರೆ ಆಯಿತು, ಮೈನಸ್ ಮಾಡಬೇಕಾದ್ರೆ ಮೈನಸ್ ಬಟನ್ ಒತ್ತಿದ್ರೆ ಆಯಿತು ಗೈಸ್. ಇನ್ನೊಂದು ಏನಂದರೆ, ಇದು 1000 ವ್ಯಾಟಲ್ಲೇ ಇರುತ್ತೆ ಯಾವಾಗಲೂ, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಗೈಸ್. ಇಲ್ಲಿ ನಮಗೆ ಮೋಡ್ಸ್ ಅಂತೂ ತುಂಬ ನೋಡಲಿಕ್ಕೆ ಸಿಗುತ್ತೆ, ಓಕೆನಾ? ಬೇರೆ ಬೇರೆ ಇಡ್ಲಿ ಕುಕ್ಕರ್ ಮತ್ತು ತವಾದ್ದು ತುಂಬ ಇದೆ. ನಾವು ಜಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಂಡು ಹೋದರೆ ಸಾಕು. ತುಂಬ ಆಲ್ಮೋಸ್ಟ್ ಎಲ್ಲ ಇಂಡಕ್ಷನ್ ಸ್ಟವ್ ಇದೇ ರೀತಿ ಇರುತ್ತೆ, ಓಕೆನಾ? ನೀವು ಸಹ ಇಂಥದ್ದೇ ಪರ್ಚೇಸ್ ಮಾಡಿ. ತುಂಬ ಜನ ಈ ರೀತಿಯೇ ಪರ್ಚೇಸ್ ಮಾಡಿರ್ತಾರೆ ಮನೆಯಲ್ಲಿ, ಸೇಮ್ ಇರುತ್ತೆ, ಓಕೆನಾ? ಇದರಲ್ಲಿ ಟೈಮರ್ ಸಹ ಸೆಟ್ ಮಾಡ್ಬೋದು. ನೀವು ಎಷ್ಟು ಗಂಟೆಗೆ ಇದರಲ್ಲಿ ಅಡಿಗೆ ಏನಾದರೂ ಮಾಡಿಟ್ಟಿದ್ರೆ ಅದು ಎಷ್ಟು ಗಂಟೆಗೆ ಬೇಯುತ್ತೆ, ಟೈಮರ್ ಸೆಟ್ ಮಾಡಿಟ್ಟರೆ ಅದೇ ಆಟೋಮೆಟಿಕಲಿ ಆಫ್ ಆಗುತ್ತೆ, ಓಕೆನಾ? ನೀವೇನು ಬಂದು ಆಫ್ ಮಾಡಬೇಕಂತ ನೀವು ಟೈಮರ್ ಸೆಟ್ ಮಾಡಿಟ್ರೆ ಆಯಿತು, ಅದೇ ಆಟೋಮೆಟಿಕಲಿ ಬಂದಾಗುತ್ತೆ ಗೈಸ್. ನಾನು ಜಸ್ಟ್ ಈಗ ಇಟ್ಟದಷ್ಟೇ ನೋಡಿ ಅಂತೆ, ಬಿಸಿ ಆಗಿದೆ. ಯಾಕೆಂದರೆ ಇದು 1000 ವ್ಯಾಟಲ್ಲಿ ಇತ್ತಲ್ಲ, ಅದಕ್ಕೆ ಇದು ಬಿಸಿ ಆಗಿದೆ ಬೇಗನೆ. ಇದು ರಪಕ್ಕ ರಿಯಾಕ್ಟ್ ಆಗುತ್ತೆ. ಕರೆಂಟ್ ಬಿಲ್ ಬರದಾಗೆ ಹೇಗೆ ಯೂಸ್ ಮಾಡೋದು ಗೈಸ್? ನಮಗೆ ಆಲ್ರೆಡಿ 200 ಯೂನಿಟ್ ಫ್ರೀ ಇದೆ ಅಲ್ವಾ ಕರೆಂಟ್. ಇದನ್ನು ನಾವು ಒಂದು ಮ್ಯಾಕ್ಸಿಮಮ್ ಅಂದರೆ 1-2 ಗಂಟೆ ಯೂಸ್ ಮಾಡಿ, ಓಕೆನಾ? ನಿಮಗೆ ಕರೆಂಟ್ ಬಿಲ್ ಬರೋದಿಲ್ಲ, ಯಾಕೆಂದರೆ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ಐಟಮ್ ಇರುತ್ತೆ ಅಲ್ಲ, TV, ಫ್ರಿಜ್ ಎಲ್ಲ, ಅದನ್ನೆಲ್ಲ ಸೇರಿಸಿ ಇದನ್ನು ಸಹ ನೀವು 2 ಗಂಟೆ ಯೂಸ್ ಮಾಡ್ಬೋದು. ಯಾಕೆಂದರೆ 200 ಯೂನಿಟ್ ಫ್ರೀ ಇರುತ್ತೆ, ಅದರ ಮೂಲಕ ಇದನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು ಗೈಸ್. 1-2-3 ಗಂಟೆನೂ ಯೂಸ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಯೂಸ್ ಮಾಡಿದರೆ ಕರೆಂಟ್ ಬಿಲ್ ಬರುತ್ತೆ ಗೈಸ್, ಆಬ್ವಿಯಸ್ಲಿ. ಯಾಕೆಂದರೆ ಮನೇಲಿ ನಿಮ್ಮದು ಫ್ರಿಜ್ TV ಎಲ್ಲ ಇರುತ್ತಲ್ಲ, ಅದನ್ನು ಆಫ್ ಮಾಡಿ ಇದನ್ನು ಯೂಸ್ ಮಾಡಿ, ಆ ರೀತಿ ಸಹ ನೀವು ಮಾಡ್ಬೋದು. ಮತ್ತು ಗೈಸ್, ನಿಮ್ಮ ಪಕ್ಕದ ಮನೆ, ಆಚೆ ಮನೆಯವರೆಲ್ಲ ಹೇಳ್ತಾರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಇದನ್ನು ತಗೋಬೇಡಿ ಅಂತ ನಿಮಗೆ ಹೇಳ್ಬೋದು. ಅದೆಲ್ಲ ನೀವು ಕೇಳಲಿಕ್ಕೆ ಹೋಗಬೇಡಿ ಗೈಸ್. ನೀವು ತಗೊಳ್ಲಿಕ್ಕಿದ್ರೆ ಇದನ್ನು ಆರಾಮ್ಸಾಗಿ ತಗೊಳ್ಬೋದು. ತುಂಬ ಒಳ್ಳೆ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ ಗೈಸ್ ಇದು. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಅರ್ಜೆಂಟಲ್ಲಿ ಗ್ಯಾಸ್ ಖಾಲಿ ಆದರೆ ಟಪಕ ಯೂಸ್ ಮಾಡ್ಬೋದಲ್ಲವ ಗೈಸ್, ಒಂದೇ ಸಿಲಿಂಡ್ರ್ ಎಲ್ಲ ಇದ್ದರೆ. ಈಗಂತೂ ತುಂಬ ಭಂಗ ಇದೆ ಗ್ಯಾಸ್ ಸಿಲಿಂಡ್ರಿಗೆ. ಮತ್ತು ಈಗ ಫ್ರೀ ಸಹ ಸ್ವಲ್ಪ ಇದೆಲ್ಲ ಕರೆಂಟ್, ಅದರ ಮೂಲಕ ಇದರಲ್ಲಿ ಫ್ರೀಯಾಗಿ ಯೂಸ್ ಮಾಡ್ಬೋದು. 1-2-3 ಗಂಟೆ ಆರಾಮ್ಸಲ್ಲಿ ಯೂಸ್ ಮಾಡ್ಬೋದು. ಹಾಗಂತ ಇದರಲ್ಲೇ ನೀವು ಅಡಿಗೆ ಮಾಡಿದರೆ ಇಡೀ ದಿನ ಆಬ್ವಿಯಸ್ಲಿ ಕರೆಂಟ್ ಬಿಲ್ ತುಂಬ ಜಾಸ್ತಿ ಬರುತ್ತೆ. ಯಾಕೆಂದರೆ ಇದು ತುಂಬ ಜಾಸ್ತಿ ಕರೆಂಟ್ ತಗೊಳ್ತೆ, ಓಕೆನಾ? ಈಗ ನಮಗೆ ಕರೆಂಟ್ ಬಿಲ್ ಫ್ರೀ ಇರೋದ್ರಿಂದ 200 ಯೂನಿಟ್ ತನಕ ನಮಗೆ ಅಷ್ಟರ ಒಳಗಡೆ ಇದನ್ನು ಯೂಸ್ ಮಾಡ್ಬೋದು ಗೈಸ್. ಮತ್ತು ಗೈಸ್, ಇಂಥ ಒಂದು ಪ್ರಾಡಕ್ಟ್ ಎಲ್ಲರ ಮನೆಯಲ್ಲಿ ಇರಲೇಬೇಕು. ಯಾಕೆಂದರೆ ಈಗ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟಲ್ಲ ಗ್ಯಾಸ್ ಇದು ಎಮರ್ಜೆನ್ಸಿಗೆ ತುಂಬ ಯೂಸ್ ಆಗುತ್ತೆ ಗೈಸ್. ಗ್ಯಾಸ್ ಇದ್ದರೂ ಇಲ್ಲದಿದ್ದರೂ ಇದೊಂದು ಎಲ್ಲರ ಮನೆಯಲ್ಲಿ ಇರಲೇಬೇಕು. ನಿಮಗೇನಾದರೂ ಪರ್ಚೇಸ್ ಮಾಡಲಿಕ್ಕೆ ಇದ್ದರೆ ಇದನ್ನು ತಗೋಬೋದು. ನಿಮಗೆ ಇಷ್ಟ ಬಂದ ಕಂಪನಿ ತಗೊಳ್ಳಿ, ಓಕೆನಾ? ಪಿಜ್ಜನ್ ಆಗಿರ್ಬೋದು, ಬಟರ್ಫ್ಲೈ, ಬೇರೆ ಬೇರೆ ಕಂಪನಿ ಇದೆ. ನನಗೆ ಅನ್ಸಂಗೆ ಪಿಜ್ಜನ್ ತಗೊಳ್ಬೋದು.
ಓಕೆ ಗೈಸ್, ನಿಮ್ಮ ಮನೆಯಲ್ಲಿ ಯಾವ ರೀತಿ ಸ್ಟವ್ ಯೂಸ್ ಮಾಡ್ತಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ, ಯಾವ ಕಂಪನಿದಿದೆ ಅಂತ, ನೀವು ಎಷ್ಟು ವರ್ಷ ಯೂಸ್ ಮಾಡ್ತಿದ್ದೀರಿ ಅಂತ ಅದನ್ನು ಸಹ ಕಮೆಂಟ್ ಮಾಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಇವತ್ತಿನ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಲೈಕ್ ಮಾಡಿ, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ, ಮತ್ತು ಎಲ್ಲರೂ ಸ್ಟೇಟಸ್ ಎಲ್ಲ ಹಾಕಿ. ಮತ್ತು ಗೈಸ್, ನಮ್ಮ ಇಗ್ಗು 58 ಮತ್ತು 58 ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರು ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ಒಂದೊಂದು ಕಮೆಂಟ್ ಮಾಡಿ ಆಯಿತಾ. ಮತ್ತು ತುಂಬ ಜನ ವೀಡಿಯೋ ನೋಡ್ತೀರಿ ಗೈಸ್, ನೀವು ಸಬ್ಸ್ಕ್ರೈಬೇ ಮಾಡಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಎಲ್ಲರೂ ಲೈಫಲ್ಲಿ ಖುಷಿಯಿಂದ ನಗಾಡ್ತಾ ಲೈಫನ್ನು ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟೇಕ್ ಕೇರ್, ಬೈ ಬೈ ಗೈಸ್.